ಕಾಂಗ್ರೆಸ್ ಹಿನ್ನಡೆಯಾಗಲು ಏನು ಸರ್ ಪ್ರಮುಖ ಕಾರಣ? ಕಾಂಗ್ರೆಸ್ ಅಷ್ಟೇ ಆಗಿದೆ. ಎಲ್ಲಿ ಕರ್ನಾಟಕದಲ್ಲ ಅವರ ಗ್ಯಾರಂಟಿ ಯೋಜನೆಗಳಿತ್ತು, ಆಮೇಲೆ ಏನೋ ಅವರ ಬಹಳ ಭರವಸೆಗಳು ಕೊಟ್ಟಿದ್ರು. ಅಲ್ಲಿ ನನ್ನ ಅಭಿಪ್ರಾಯದಲ್ಲಿ ಅವರ ಗ್ಯಾರಂಟಿ ಯೋಜನೆಗಳಿಗಿಂತ ಹೆಚ್ಚಾಗಿ ನಮ್ಮ ಚುನಾವಣೆಯಲ್ಲಿ ಕೆಲವು ಕ್ಷೇತ್ರದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆ ನಮ್ಮಿಂದಲೇ ಆಗಿದೆ. ಅದು ಯಾವುದು ಅನ್ನೋದನ್ನು ಹೇಳೋಕ್ಕಾಗಲ್ಲ. ನಾನು ಆ ಗ್ಯಾರಂಟಿಯ ಒಂದು ಹಿನ್ನೆಲೆಯಲ್ಲಿ ಅವ್ರಿಗೆ 10 ಸ್ಥಾನ ಬಂದಿರೋದಲ್ಲ. ಅದು ಕೆಲವು ಮಿಸ್ಟೇಕ್ಗಳಿಂದ ಇವತ್ತು ಅವರು 10 ಸ್ಥಾನಕ್ಕೆ ಬರಲಿಕ್ಕೆ ಅವಕಾಶ ಆಗಿದ್ದು. ಇಲ್ಲೇ ಇದ್ದಿದ್ರೆ ಅವರಿಗೆ 3 ರಿಂದ 4 ಸ್ಥಾನ ಪಡೆಯತಕ್ಕಂಥದ್ದೇ ದುಸ್ತರ ಇತ್ತು. ನಾನು ಗ್ಯಾರಂಟಿ ಯೋಜನೆಗಳಿಂದ ಅವರು 10 ಸ್ಥಾನ ಗೆದ್ದಿದ್ದಾರೆ ಅಂತಕ್ಕಂಥ ಸರ್ಟಿಫಿಕೇಟ್ ನಾನಂತೂ ಕೊಡ್ಲಿಕ್ಕೆ ಸಿದ್ಧ ಇಲ್ಲ. ಸರ್, ಬಿಜೆಪಿ ಜೆಡಿಎಸ್ ಮೈತ್ರಿ ವರ್ಕೌಟ್ ಆಗಿದೆ ಸಂಪೂರ್ಣವಾಗಿ? ಅದರಲ್ಲಿ ಸಂಶಯನೇ ಇಲ್ಲ, ವರ್ಕೌಟ್ ಆಗಿದೆ. ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಈ ಅಲಯನ್ಸ್ ಏನಿದೆ, ಹೊಂದಾಣಿಕೆ, ಮೊದಲನೇಯಿಂದಲೂ ನಾವು ಹೇಳಿದ್ದೇವೆ ಇದು ನ್ಯಾಚುರಲ್ ಅಲಯನ್ಸ್ ಅಂತ ಹೇಳಿ. ಈ ಎರಡೂ ಪಕ್ಷಗಳ ಹೊಂದಾಣಿಕೆಯನ್ನು ಇಡೀ ರಾಜ್ಯದ ಜನತೆ ಒಪ್ಪಿದ್ದಾರೆ. ಅದಕ್ಕೆ ನೀವುಗಳೇ ಕೆಲವು ಅನಾಲಿಸಿಸ್ ಏನು ಮಾಡ್ತಾ ಇದ್ರಿ. ಪ್ರಮುಖವಾಗಿ ಈ ರಾಜ್ಯದಲ್ಲಿರ್ತಕ್ಕಂಥ 2 ಮೇಲ್ವರ್ಗದ ಒಂದು ಕಮ್ಯುನಿಟಿಗಳೇನಿದೆ, ಈ 2 ಕಮ್ಯುನಿಟಿಗಳು ದೊಡ್ಡ ಮಟ್ಟದಲ್ಲಿ ಈ ಒಂದು ಹೊಂದಾಣಿಕೆಯನ್ನು ಒಪ್ಪಿದ್ದಾರೆ ಅಂತಕ್ಕಂಥದ್ದನ್ನು ನೀವುಗಳೇ ಅನಲೈಸ್ ಮಾಡಿದ್ದೀರಿ ಕಳೆದ 2 ದಿನಗಳಿಂದ. ಈ ಫಲಿತಾಂಶವನ್ನು ನೀವು ನೋಡಿದ್ರು ನಿಮ್ಮ ಅನಲೈಸಲ್ಲಿ ಯಾವುದೇ ರೀತಿ ತಪ್ಪುಗಳಿಲ್ಲ, ನಿಮ್ಮ ವಿಶ್ಲೇಷಣೆಗಳಲ್ಲಿ. ಕಲ್ಯಾಣ ಕರ್ನಾಟಕದಲ್ಲೂ ಕೂಡ ಸರ್ ಮುಂದೆ ಊಹೆಗಳ ಮೇಲೆ ನಾನು ವ್ಯಾಖ್ಯಾನ ಮಾಡಕ್ಕೆ ಇದು ವಾಸ್ತು ಸತ್ಯದಲ್ಲಿ ಧನ್ಯವಾದ.